ಬಿಜೆಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಈಗ ನನಗೆ ಕೂಲಿ ಬೇಕು ಅನ್ನೋದಾದ್ರೆ ಆ ಊರಿನ ಪಂಚಾಯತಿಯವರೆಲ್ಲ ಸೇರಿ ಕೂತ್ಕೊಂಡು ಮಾತಾಡಿ ಅವರೇ ಪ್ಲಾನ್ ಮಾಡಿ ಯಾರ್ಯಾರು ಕೂಲಿಗಾರರು ಇದ್ದಾರೆ ಅಂತೇಳಿ ಪಟ್ಟಿ ಮಾಡಿ ಏನೇನು ಕೆಲಸ ತೆಗೆದುಕೊಳ್ಬೇಕು ಅಂತ ಅವರೇ ತೆಗೆದುಕೊಂಡು ಈ ಕೆಲಸವನ್ನ ಆ ಊರಿನಲ್ಲಿ ಮಾಡ್ತಾ ಇದ್ರು. ಪ್ರತಿದಿನನೂ ಎನ್ರೋಲ್ ಮಾಡ್ತಾ ಇದ್ರು. ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಬೇಕಾದ್ರೆ ಅದಕ್ಕೊಂದು 75% ಇತ್ತು. ಮಿಕ್ಕಿದು 10% ರಾಜ್ಯ ಸರ್ಕಾರ 90% ಕೇಂದ್ರ ಸರ್ಕಾರ. ಈಗಾಗಲೇ ನಮ್ಮ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದಿಂದ ಕೊಡಬೇಕಾದಂತ ಕೂಲಿ ಹಣನೇ ಕೂಡ ಇವತ್ತು ಕೊಡ್ತಿರ್ಲಿಲ್ಲ. ಇವತ್ತು ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಈ ಉದ್ಯೋಗ ಖಾತ್ರಿ ಯೋಜನೆಯ ಹೆಸರನ್ನ ಬದಲಾವಣೆ ಮಾಡಿ ಸ್ವರೂಪ ತೆಗೆದಿದ್ದಾರೆ. ಕೊಲೆ ಮಾಡಲಿಕ್ಕೆ ಈ ಒಂದು ಹೊಸ ಬಿಲ್ ಅನ್ನ ತೆಗೆದುಕೊಂಡು ಬಂದಿದ್ದಾರೆ. ಇದು ಇಡೀ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಎಲ್ಲ ಪ್ರತಿನಿಧಿಗಳಿಗೆ ಇದು ಶಾಕಿಂಗ್. ಇಡೀ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿದಂತ ಪಂಚಾಯತಿ ಮೆಂಬರ್ಗಳಿಗೆ, ಅಧಿಕಾರಿಗಳಿಗೆ, ಗ್ರಾಮೀಣ ಪ್ರದೇಶದ ಕೂಲಿ ಕಾರ್ಮಿಕರಿಗೆ, ಯಾರೋ ಫೋನಲ್ಲಿ ಮಾತಾಡ್ತಾರೆ, ನಿಲ್ಸೋ, ಪ್ರೆಸ್ ಕಾನ್ಫರೆನ್ಸ್ ಮಾಡೋಕೆ ಫೋನಲ್ಲಿ ಮಾತಾಡ್ತಾರೆ, ಎದ್ದೋಗಿ ಇಲ್ಲಿಂದ. ಸೊ ಇಲ್ಲಿ ಏನು ನಾವೊಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ, ಇಲ್ಲೇನು ಈ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೀವಿ, ಇಡೀ ರಾಜ್ಯದ ಜನತೆಯಲ್ಲಿ, ನಮ್ಮ ರಾಜ್ಯದಲ್ಲಿ, ಬೇರೆ ರಾಜ್ಯಗಳಲ್ಲಿ ಎಲ್ಲ ಶಾಕಿಂಗ್. ಇದು ಎಷ್ಟು ಜನ ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ಅವರೆಲ್ಲರೂ ಕೂಡ ನೇರವಾಗಿ ಅಕೌಂಟ್ ಹೋಗ್ತಾ ಇತ್ತು. ಒಂದಷ್ಟು ಇನ್ಫ್ರಾಸ್ಟ್ರಕ್ಚರ್ಗಳು ಅವ್ರಿಗೆ ಕೂಲಿನೂ ಸಿಗ್ತಾ ಇತ್ತು, ಗ್ರಾಮೀಣ ಪ್ರದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಆಗ್ತಾ ಇತ್ತು. ನಾನು ಬೇರೆ ನೀವೆಲ್ಲೂ ನೋಡ್ಬೇಕಾಗಿಲ್ಲ, ನನ್ನ ತಾಲೂಕಿಗೆ ಸಾಕು. ನೀವು ಹೋಗಿ ಪರಿಶೀಲನೆ ಮಾಡ್ಬಿಟ್ಟು ಏನೇನು ಮಾಡಿದೀವಿ ಅನ್ನೋದನ್ನ ನೀವು ನೋಡಬೇಕು. ಯಾವ ರೀತಿ ಕಟ್ಟಿದ್ದೀವಿ, ಏನು ಎಷ್ಟು ಅಭಿವೃದ್ಧಿ ಆಗಿದೆ, ಯಾವ ರೀತಿ ಆಗಿದೆ, ಏನೇನು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತೇಳಿ. ಹಿಂದೆ ಬಳ್ಳಾರಿಗೆ ಹೋಗ್ಬೇಕಾದಂತ ಸಂದರ್ಭದಲ್ಲಿ ಪಾದಯಾತ್ರೆ ಮಾಡಿದಾಗ ನನಗೆಲ್ಲೋ ಒಂದು ಜಾಗದಲ್ಲಿ ಒಂದಷ್ಟು ಹೆಣ್ಮಕ್ಳುಗಳು ಅಥವಾ ತೊಡಕುಗಳನ್ನ ಹೇಳಿದ್ರು. CP ಜೋಶಿ ರೂಲ್. ಸೊ ಬೇರೆ ಜಮೀನಲ್ಲಿ ಹೋಗಿ ಕೆಲಸ ಮಾಡಲಿಕ್ಕೆ ಬೇರೆಯವ್ರಿಗೂ ನಾಚಿಕೆ ಪಡ್ಕೊಳ್ತಾರೆ ಅಂತ ಹೇಳಿ. ಸೊ ಅವತ್ತು ಅವ್ರು ಕರೆದು CP ಜೋಶಿ ಅಂತ ಕಳಿಸಿ ಇದೇನು ನೋಡು, ಪರಿಶೀಲನೆ ಮಾಡಿ ನೋಡು ಅಂತ ಹೇಳಿದ್ರು. ಈ ನರೇಗಾ ಯೋಜನೆಯಲ್ಲಿ ಸ್ವಂತ ಜಮೀನಲ್ಲಿ ಅವನು ಕೆಲಸ ಮಾಡಿಕೊಂಡ್ರೆ, ಅವನ ಸ್ವಂತ ಆಶ್ರಯ ಮನೆ ಕಟ್ಕೊಂಡ್ರೆ, ಅವನು ದಲಿತ ಕೋಟೆಗೆ ಕಟ್ಕೊಂಡ್ರೆ, ಅವನದೇ ಆದಂತ ಜಮೀನಲ್ಲಿ ವ್ಯವಸಾಯ ಮಾಡಿಕೊಂಡ್ರೆ ಅದಕ್ಕೂ ಕೂಡ ಕೂಲಿ ತೆಗೆದುಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಒಂದು ಐತಿಹಾಸಿಕವಾದಂತ ಯೋಜನೆ ಇದು. Paraji, when I come and met Madam and share about the problems within this stage, that day CP Joshi was there as the Rural Development Minister. I gave a proposal to Madam, and Madam she referred to it. You can have a work done in your own farmland, leveling the farmland, doing agriculture, building your own houses, in anything. It was added, that amendment. Added, and money was being given to the, wages was being given to those people. That is the strength. ಅದು ಆ ಶಕ್ತಿಯನ್ನ ಇವತ್ತು ಈ ಒಂದು ಸಂವಿಧಾನದ ಹಕ್ಕಿನಲ್ಲಿ, ನಿನ್ನ ಜಮೀನಲ್ಲೂ ಕೆಲಸ, ಬೇರೆ ಜಮೀನಿಗೂ ಕೆಲಸ ಮಾಡಿದ್ರೆ ಅವಮಾನ ಆಗ್ತದೆ ಅಂತೇಳಿ ನಿನ್ನ ಜಮೀನಲ್ಲೇ ನೀನು ಕೆಲಸ ಮಾಡೋದಕ್ಕೆ ಕೂಲಿ ಕೊಡುವಂತ ಒಂದು ಯೋಜನೆ ಇದು. ಇವತ್ತು ಎಲ್ಲ ನಮ್ಮ ಪಂಚಾಯತಿ ಮೆಂಬರ್ಸ್ ಎಲ್ಲ ಶಾಕ್ ಆಗಿದ್ದಾರೆ. ನಮ್ಮ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು ಈ ವಿಚಾರಕ್ಕೆ ನಾಳೆ ದೆಹಲಿಯಲ್ಲಿ ಒಂದು ಮೀಟಿಂಗ್ ಕರೆದಿದ್ದಾರೆ. ಒಂದು ದೊಡ್ಡ ವ್ಯಾಖ್ಯಾನ ನಡೆದಿದ್ದೀವಿ, ಚರ್ಚೆ ಮಾಡಿ